ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರುಕ್ಕು. ನಾನಿವತ್ತು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅನ್ನೋದ ತೋರಿಸ್ತೀನಿ ಬನ್ನಿ. ನಾವಿವತ್ತು ಹೋಗ್ತಾ ಇರುವ ಸ್ಥಳ ಬಂದು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಸ್ಥಳವಾದ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದು ಪ್ರಸಿದ್ಧವಾದ ದೇವಸ್ಥಾನ ಆಗಿದೆ. ಈ ದೇವಸ್ಥಾನಕ್ಕೆ ಓನ್ ವೆಹಿಕಲಲ್ಲಿ ಹಾಗೂ ಪ್ರೈವೇಟ್ ಬಸ್ಗಳು ಅಥವಾ ಪ್ರೈವೇಟ್ ವೆಹಿಕಲ್ ಗೌರ್ಮೆಂಟ್ ಬಸ್ಸಲ್ಲೂ ಕೂಡ ನಾವು ಈ ಟೆಂಪಲ್ಗೆ ಹೋಗಬಹುದು. ಇದು ಅತ್ಯಂತ ರಮಣೀಯವಾದ ಸ್ಥಳವಾಗಿದೆ. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸಾಕಷ್ಟು ಬಸ್ಗಳ ಸೌಲಭ್ಯವಿದೆ. ಮಹದೇಶ್ವರ ನೆಲೆಸಿರುವುದು ನಡುಬೆಟ್ಟದಲ್ಲಿ, ನಾವೀಗ ಇರುವುದು ತಾಳು ಬೆಟ್ಟದಲ್ಲಿ. ಇಲ್ಲಿ ಹಲವಾರು ಜನರು ಭಕ್ತರು ಇಲ್ಲಿ ಕರ್ಪೂರ ಧೂಪ ಹಾಕಿ ನಡುಬೆಟ್ಟಕ್ಕೆ ಹೋಗ್ತಾರೆ. ನಾವು ಬಸ್ಸಲ್ಲಿ ಹೋಗೋದ್ರಿಂದ ಸ್ಟಾಪ್ ಇರಲಿಲ್ಲ, ಅದಕ್ಕೆ ನಾವು ಡೈರೆಕ್ಟ್ ಟೆಂಪಲ್ಗೆ ಹೋದ್ವಿ. ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಇದು ಭಕ್ತಿ, ನಂಬಿಕೆ, ಇತಿಹಾಸ ಮತ್ತು ಪ್ರಕೃತಿಯ ಸಂಗಮ. ಈ ವಿಡಿಯೋದಲ್ಲಿ ಪ್ರಯಾಣ, ದರ್ಶನ, ದೇವಸ್ಥಾನದ ಮಾಹಿತಿ ಹಾಗೆ ಅದರ ಅನುಭವವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಕೆಲವು ಭಕ್ತಾದಿಗಳು ತಾಳು ಬೆಟ್ಟದಲ್ಲಿ ಇಳಿದು ತಾಳು ಬೆಟ್ಟದಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲೂ ಕೂಡ ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ಗಳೆಲ್ಲ ಅಂತ, ತುಂಬಾ ಚೆನ್ನಾಗಿ ರೋಡಿನ ಸೌಲಭ್ಯವಿದೆ. ನಾವು ಬೆಟ್ಟದತ್ತ ಹೋಗುತ್ತಿರುವ ಈ ರಸ್ತೆ ಎರಡೂ ಕಡೆ ದಟ್ಟ ಕಾಡು, ಹಸಿರು ಮರಗಳು. ಈ ದಾರಿಯಲ್ಲಿ ಹೋಗ್ತಾ ಇದ್ದರೆ ಮೊಬೈಲ್ ನೆಟ್ವರ್ಕ್ ಸ್ವಲ್ಪ ಕಡಿಮೆ ಇರುತ್ತೆ. ನೋಡಲು ರಮಣೀಯವಾದ ದೃಶ್ಯವಾಗಿದೆ. ತುಂಬ ಹಸಿರಿನಿಂದ ಕೂಡಿದೆ. ಇಂದಿಗೂ ಕೂಡ ಲಕ್ಷಾಂತರ ಭಕ್ತರು ತಮ್ಮ ಊರುಗಳಿಂದ ಕಾಲ್ನಡಿಗೆಯಲ್ಲಿ ಸ್ವಾಮಿಯ ದರ್ಶನವನ್ನು ಕೂಡ ಪಡೆಯುತ್ತಾರೆ. ಎಮ್ಮೆ ಮಿಲ್ಸ್ಗೆ ಹೋಗುವ ರಸ್ತೆಯಲ್ಲಿ ಒಂದು ಸ್ಪೆಷಲ್ ಫೀಲಿಂಗ್ ಬರುತ್ತೆ. ಎಲ್ಲೆಲ್ಲೂ ಭಕ್ತಿ, ಮೌನ ಮತ್ತು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಮಲೆ ಮಹದೇಶ್ವರ ಸ್ವಾಮಿಯನ್ನು ಶಿವನ ಅವತಾರ ಎಂದು ನಂಬಲಾಗುತ್ತೆ. ಹುಲಿಯ ವಾಹನ ಸ್ವಾಮಿ ಅಂತಲೂ ಕೂಡ ಕರೆಯುತ್ತಾರೆ. ಪುರಾಣ ಹಾಗೂ ಸ್ಥಳೀಯ ನಂಬಿಕೆಯ ಪ್ರಕಾರ ಮಲೆ ಮಹದೇಶ್ವರ ಸ್ವಾಮಿ ವಾಸಿಸಿರುವ ಪ್ರದೇಶದಲ್ಲಿ ಒಟ್ಟು 77 ಮಲೆಗಳಿವೆ ಎಂದು ಹೇಳಲಾಗುತ್ತೆ. ಈ 77 ಮಲೆಗಳಲ್ಲಿ ದೈವಿಕ ಶಕ್ತಿ ನೆಲೆಸಿದೆ ಎಂದು ನಂಬಿಕೆ. ಪ್ರತಿ ಮಲೆಯೂ ಒಂದು ದೇವತೆ, ರಹಸ್ಯ, ಒಂದು ಶಕ್ತಿ ಹೊಂದಿದೆ ಎಂದು ಹೇಳುತ್ತಾರೆ. ಮಹದೇಶ್ವರ ಸ್ವಾಮಿ ಈ 77 ಮಲೆಗಳಲ್ಲಿ ಅದೃಶ್ಯವಾಗಿ ಸಂಚರಿಸುತ್ತಾರೆ ಎಂದು ನಂಬಲಾಗಿದೆ. 77 ಮಲೆಗಳಲ್ಲಿ ಅತಿ ಪ್ರಮುಖವಾದ ಮಲೆಗಳು ಸಪ್ತಮಲೆಗಳಾಗಿವೆ. ಆ 7 ಮಲೆಗಳು ಯಾವುದ್ಯಾವುದು ಅಂದರೆ ಆಣಿಮಲೆ, ಜೇನಿಮಲೆ, ಕಣಿಮಲೆ, ಪಚ್ಚೆಮಲೆ, ಪೆರಿಯಮಲೆ, ಚಿಕ್ಕಮಲೆ, ಕುರುಬರ ಮಲೆ. ಉಳಿದ ಮಲೆಗಳು ಅದೃಶ್ಯ ಶಕ್ತಿಯ ಸಂಕೇತಗಳಾಗಿವೆ, ಇನ್ನು ಕಾಡಿನೊಳಗೆ ಅಡಗಿವೆ. ನೋಡಿ ಎಷ್ಟು ಸುಂದರವಾದ ದೃಶ್ಯವಾಗಿದೆ ಅಂತ. ಎಲ್ಲೆಲ್ಲೋ ಬೆಟ್ಟ ಗುಡ್ಡಗಳು ಹಸಿರಿನಿಂದ ಕಂಗೊಳಿಸುತ್ತಿದೆ. ತುಂಬಾ ಬ್ಯೂಟಿಫುಲ್ ಆದ ಪ್ಲೇಸ್ ಆಗಿದೆ ಇದು. ಮಲೆ ಮಹದೇಶ್ವರ ಬೆಟ್ಟ ಕರ್ನಾಟಕದ ದಕ್ಷಿಣ ತುದಿ ಗಡಿ ಜಿಲ್ಲೆಯಾದಂತಹ ಚಾಮರಾಜನಗರದ ಅನೂರು ತಾಲೂಕಿನಲ್ಲಿದೆ. ರಾಜಧಾನಿ ಬೆಂಗಳೂರಿನಿಂದ 210 ಕಿಲೋಮೀಟರ್ ದೂರದಲ್ಲಿರುವಂತಹ ಮಲೆ ಮಹದೇಶ್ವರ ಬೆಟ್ಟ ಮೈಸೂರಿನಿಂದ 150 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಮಹದೇಶ್ವರ ಬೆಟ್ಟವನ್ನು ತಲುಪಲು ಸುಮಾರು 6 ಗಂಟೆಗಳ ಕಾಲದ ಪ್ರಯಾಣವನ್ನು ಮಾಡಬೇಕಾಗುತ್ತದೆ. ಈ 77 ಮಲೆಗಳಲ್ಲೂ ಕೂಡ ಮಹದೇಶ್ವರ ಸ್ವಾಮಿಯ ಶಕ್ತಿ ಅಡಗಿದೆ. ಇದು ಕಾಡು ಪ್ರದೇಶ ಆಗಿರುವುದರಿಂದ ಇಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳು ಕೂಡ ಇವೆ. ಇನ್ನು ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂದರೆ 7 ಬೆಟ್ಟಗಳನ್ನು ಹತ್ತಿ 7 ಬೆಟ್ಟಗಳನ್ನ ಇಳಿದು ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ. ಬೆಟ್ಟದ ವ್ಯೂ ಅಂತೂ ಅತ್ಯದ್ಭುತವಾದದ್ದು. ಇಲ್ಲಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶನೂ ಕೂಡ ಹೌದು. ಮಹದೇಶ್ವರ ಸ್ವಾಮಿ ಶಿವನ ಅವತಾರ ಅನ್ನೋ ನಂಬಿಕೆ ಇದೆ. ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿರುವ ಈ ಸ್ಥಳ ಹಲವಾರು ಪುರಾಣ ಕಥೆಗಳನ್ನು ಹೊಂದಿದೆ. ಇಲ್ಲಿ ಮಹದೇಶ್ವರ ಸ್ವಾಮಿ ಜನರ ದುಃಖ, ನೋವು ನಿವಾರಣೆ, ಧರ್ಮದ ಮಾರ್ಗ ತೋರುತ್ತಿದ್ದಾರೆ ಅನ್ನೋ ನಂಬಿಕೆ ಇಂದಿಗೂ ಕೂಡ ಜೀವಂತವಾಗಿದೆ. ಈ ಸ್ಥಳವಂತೂ ಅತ್ಯಂತ ಅದ್ಭುತವಾದ ಸ್ಥಳವಾಗಿದೆ. ಎಲ್ಲೂ ನೋಡಿದರೂ ಬೆಟ್ಟ ಗುಡ್ಡಗಳು ಹಚ್ಚ ಹಸಿರಿನಿಂದ ಕೂಡಿದೆ. ಒಮ್ಮೆ ಆದರೂ ಈ ಸ್ಥಳಕ್ಕೆ ಭೇಟಿ ನೀಡಿ. ನೋಡಿ, ಇಲ್ಲಿ ಮಹದೇಶ್ವರ ಸ್ಟ್ಯಾಚು ಕೂಡ ಕಾಣ್ತಾ ಇದೆ. 6 ಗಂಟೆಗಳ ಕಾಲ ಪ್ರಯಾಣವನ್ನು ಮಾಡಿ ಮಹದೇಶ್ವರ ಬೆಟ್ಟವನ್ನು ತಲುಪಿದೆವು. ಬಸ್ ಸ್ಟಾಪ್ ಪಕ್ಕದಲ್ಲೇ ಮಾಹಿತಿ ಕೇಂದ್ರ ಇದೆ. ಅಲ್ಲಿ ರೂಮ್ ಬುಕ್ಕಿಂಗ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ. ನಾವು ಅಲ್ಲೋಗಿ ರೂಮ್ ಯಾವ ರೀತಿ ಬುಕ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಬಹುದು. ಹಾಗೆ ನಾವು ದೇವರ ದರ್ಶನಕ್ಕೆ ಹೊರಟ್ವಿ. ಇಲ್ಲಿ ಕಾಣ್ತಾ ಇರುವ ಟೆಂಪಲಲ್ಲೇ ಸ್ವಾಮಿ ನೆಲೆಸಿರುವುದು. ನಿಜಕ್ಕೂ ಇದು ಅತ್ಯಂತ ತುಂಬ ಸುಂದರವಾದ ದೇವಸ್ಥಾನ ಕೂಡ ಆಗಿದೆ.
ಬೆಟ್ಟದಲ್ಲಿ ಉಳಿದುಕೊಳ್ಳುವುದಕ್ಕೆ ಸಾಕಷ್ಟು ಹೋಟೆಲ್ಗಳು, ರೂಮ್ಗಳು ಸಿಗುತ್ತೆ. ದೇವಾಲಯದ ರೂಮ್ಗಳು ಕೂಡ ಇದೆ. ಮುಂಚಿತವಾಗಿ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡು ಹೋಗಬೇಕು. ಯಾಕಪ್ಪ ಅಂತಂದರೆ ರೂಮ್ಗಳೆಲ್ಲ ವೀಕೆಂಡಲ್ಲಿ ಫಿಲ್ ಆಗಿಬಿಟ್ಟಿರ್ತವೆ. ನಮಗಂತೂ ತುಂಬ ಕಷ್ಟ ಆಯಿತು ಈ ಸಾರಿ. ನಾವು ಬುಕ್ ಮಾಡ್ಕೊಂಡು ಹೋಗಿರಲಿಲ್ಲ. ಆವಾಗ ನಾವು ಪ್ರೈವೇಟ್ ರೂಮಲ್ಲಿ ಉಳ್ಕೊಂಡ್ವಿ. ಸೊ ಮುಂಚಿತವಾಗಿ ನೀವು ಬೆಟ್ಟಕ್ಕೆ ಹೋಗಬೇಕು ಅಂದರೆ ರೂಮ್ಗಳನ್ನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ದಯವಿಟ್ಟು ಹೋಗಿ. ಇದು ನೋಡಿ ದೇವಸ್ಥಾನದ ಹೊರನೋಟ ಎಷ್ಟು ಸುಂದರವಾಗಿದೆ ಅಂತ. ಮಹದೇಶ್ವರರು ಈ ಕ್ಷೇತ್ರಕ್ಕೆ ಬಂದು ನೆಲೆಸಿದ ಬಗ್ಗೆ ಈ ಭಾಗದ ಜನರಲ್ಲಿ ಅನೇಕ ಜನಪದ ಕಥೆಗಳು ಕೂಡ ಹುಟ್ಟಿಕೊಂಡಿದೆ. ಮಲೆ ಮಹದೇಶ್ವರ ಸ್ವಾಮಿಯನ್ನು ಶಿವನ ಅವತಾರ ಎಂದು ನಂಬಲಾಗುತ್ತದೆ. ಹುಲಿಯ ವಾಹನ ಸ್ವಾಮಿ ಅಂತಲೂ ಕೂಡ ಕರೆಯುತ್ತಾರೆ. ಈ ಕ್ಷೇತ್ರಕ್ಕೆ ಬಂದು ನೆಲೆಸಿದ ಬಗ್ಗೆ ಜನರಲ್ಲಿ ಅನೇಕ ಜನಪದ ಕಥೆಗಳು ಹುಟ್ಟಿಕೊಂಡಿವೆ. ಅದರಲ್ಲಿ ಒಂದು ಕಥೆಯ ಪ್ರಕಾರ ಮಹದೇಶ್ವರರ ಪಾಲಕರು ಶ್ರೀ ಚಂದ್ರಶೇಖರ ಮೂರ್ತಿ ಮತ್ತು ಉತ್ತರಾಜಮ್ಮ ದಂಪತಿಗಳು. ಈ ದಂಪತಿಗಳು ಬಾಲಕ ಮಹದೇಶ್ವರನನ್ನು ಮೊದಲ ಬಾರಿಗೆ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಯಲ್ಲಿ ಕಂಡು ಆತನನ್ನು ಸಾಕಲು ಮುಂದಾಗುತ್ತಾರೆ. ಚಂದ್ರಶೇಖರ ಮೂರ್ತಿ ಮತ್ತು ಉತ್ತರಾಜಮ್ಮ ದಂಪತಿಗಳು ಬಾಲಕ ಮಹದೇಶ್ವರರನ್ನು ಕರೆದುಕೊಂಡು ಸುತ್ತೂರು ಕುಂತೂರು ಮಠಗಳ ಮಾರ್ಗವಾಗಿ ಈಗಿನ ಮಹದೇಶ್ವರ ದೇವಸ್ಥಾನದ ಈ ಪ್ರದೇಶಕ್ಕೆ ಬಂದು ತಮಗೆ ಇದೇ ವಾಸಕ್ಕೆ ಯೋಗ್ಯವಾದ ಸ್ಥಳ ಎಂದು ತೀರ್ಮಾನಿಸಿ ಇಲ್ಲಿ ನೆಲೆಸುತ್ತಾರೆ. ಈ ಕ್ಷೇತ್ರಕ್ಕೆ ಬಂದ ನಂತರ ಬಾಲಯೋಗಿ ಮಹದೇಶ್ವರರು ಬೆಟ್ಟದಲ್ಲಿ ಸಿಕ್ಕಂತಹ ಹುಲಿಯನ್ನು ವಾಹನವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಕುಳಿತು ಬೆಟ್ಟಗುಡ್ಡಗಳಲ್ಲಿ ಸಂಚರಿಸುತ್ತಾ ತಮ್ಮ ಅಸಾಮಾನ್ಯ ಶಕ್ತಿಯಿಂದ ಬೆಟ್ಟದಲ್ಲಿ ಅನೇಕ ಪವಾಡಗಳನ್ನು ಮಾಡಿ ಅಲ್ಲಿ ನೆಲೆಸಿದಂತಹ ಸಂತ ಶರಣರ ರಕ್ಷಣೆ ಮಾಡ್ತಾ ಇದ್ರಂತೆ. ಇವಾಗ ದೇವರ ದರ್ಶನಕ್ಕೆ ಒಳಗಡೆ ಹೋಗೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ಈ ಹಾಲಂಬಾಡಿ ಬಸವೇಶ್ವರ ಸನ್ನಿಧಿ ಅಲ್ಲೇ ಇದೆ ಪಕ್ಕದಲ್ಲೇ. ಹಾಗೆ ನೋಡಿ ಇಲ್ಲಿ ದೀಪ ಕರ್ಪೂರ ಹಚ್ಚೋರು ಹಾಗೆ ಧೂಪ ಏನಾದರೂ ಹಾಕೋರು ಇಲ್ಲ ಹಾಕಿ ದೇವರ ದರ್ಶನಕ್ಕೆ ಹೊರಡ್ತಾರೆ. ನೇರ ದರ್ಶನಕ್ಕೆ 500 ರೂಪಾಯಿ ಟಿಕೆಟ್ ಇದೆ. ಟಿಕೆಟ್ ತಗೊಂಡು ನೇರ ದರ್ಶನ ಮಾಡ್ಬೋದು. ಹಾಗೆ ಲಾಡು ಪ್ರಸಾದ ತಗೊಳ್ಳೋರು ಅಲ್ಲೇ ಪಕ್ಕದಲ್ಲೇ ಲಾಡು ಪ್ರಸಾದ ಮಾರಾಟ ಕೇಂದ್ರ ಇದೆ, ಅಲ್ಲೂ ಕೂಡ ಬೈ ಮಾಡ್ಬೋದು. ಇವಾಗ ನಾವು ದೇವರ ದರ್ಶನಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಗಂಟೆಗಳ ಶಬ್ದ, ಮಂತ್ರ, ಘೋಷಣೆ ಮನಸ್ಸಿಗೆ ಒಂಥರ ಶಾಂತಿ ಕೊಡುತ್ತೆ. ಸುಮಾರು 600 ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ತಪಸ್ಸು ಮಾಡಲು ಬಂದಂತಹ ಮಹದೇಶ್ವರರು ಈಗಲೂ ದೇವಸ್ಥಾನದ ಗರ್ಭಗುಡಿಯಲ್ಲಿ ಲಿಂಗರೂಪಿಯಾಗಿದ್ದುಕೊಂಡೇ ತಪಸ್ಸನ್ನು ಮುಂದುವರಿಸಿದ್ದಾರೆ ಎಂಬುದು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರ ನಂಬಿಕೆಯಾಗಿದೆ. ದೇವರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ಇಲ್ಲಿ ಬೆಳ್ಳಿ ರಥೋತ್ಸವ, ಚಿನ್ನದ ರಥೋತ್ಸವ ಕೂಡ ಡೈಲಿ ನಡೆಯುತ್ತೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಶೇಷ ಪೂಜೆಗಳು, ಅಭಿಷೇಕ, ಹೋಮಗಳು ನಡೆಯುತ್ತೆ. ದೇವರ ದರ್ಶನ ಮಾಡಿದ್ಮೇಲೆ ನಾವು ಆಚೆ ಬಂದ್ವಿ. ನೋಡಿ ಇದು ಹೊರಗಡೆಯಿಂದ ಜನರು ಅಷ್ಟೇ ತುಂಬ ಜನ ಇದ್ದರು. ಹಾಗೆ ಬೆಳ್ಳಿ ರಥ ನಡೀತಾ ಇತ್ತು. ಹರಕೆ ಕಟ್ಕೊಂಡವರು ಬೆಳ್ಳಿ ರಥೋತ್ಸವ ಅಥವಾ ಚಿನ್ನದ ತೇರು ಅಂತ ಡೈಲಿ ಮಾಡಿಸ್ತಾರೆ. ನಮಗಂತೂ ತುಂಬಾ ಖುಷಿ ಆಯಿತು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲಿ ವಿಶೇಷ ಪೂಜೆ, ಪ್ರಸಾದ ವ್ಯವಸ್ಥೆ ಚೆನ್ನಾಗಿದೆ. ಭಕ್ತರು ನಡೆದುಕೊಂಡೇ ಬೆಟ್ಟಕ್ಕೆ ಬರ್ತಾರೆ. ಭಕ್ತಿಯ ಜೊತೆಗೆ ಪ್ರಕೃತಿ ಪ್ರೇಮಿಗಳಿಗೆ ಇದು ಸ್ವರ್ಗ ಅಂತಲೇ ಹೇಳ್ಬೋದು. ಆನೆ, ದೇವಾಲಯದ ಆನೆ ಇದು. ಶಕ್ತಿ, ಮಂಗಳ ಮತ್ತು ಐಶ್ವರ್ಯದ ಸಂಕೇತವಾಗಿದೆ ಈ ಆನೆ. ಶ್ರೀ ಮಲೆಮಹದೇಶ್ವರ ಕೃಪೆಯಿಂದ ಆನೆಯ ಆಶೀರ್ವಾದ ಪಡೆಯುವುದರಿಂದ ಭಕ್ತರ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಸಾವಿರಾರು ಇತಿಹಾಸವುಳ್ಳ ಈ ದೇವಾಲಯಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿದರೆ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಎಂಬುದು ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಹಾಗೆ ಇಲ್ಲಿ ವಿಶ್ರಾಂತಿ ಪಡೆಯಲು ಒಂದು ದೊಡ್ಡ ಹಾಲ್ ಕೂಡ ಅಲ್ಲೇ ಇದೆ. ಅಲ್ಲಿ ಕುಳಿತುಕೊಂಡು ನಾವು ರೆಸ್ಟ್ ಮಾಡ್ಕೊಳ್ಬಹುದು. ದೂರದೂರಿನಿಂದ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಕೆಲವರು ಕೃತಜ್ಞತೆಯಿಂದ ಬರುತ್ತಾರೆ, ಕೆಲವರು ಹರಕೆ ತೀರಿಸಲು ಬರ್ತಾರೆ, ಕೆಲವರು ಶಾಂತಿ ಹುಡ್ಕೊಂಡು ಈ ದೇವಾಲಯಕ್ಕೆ ಬರ್ತಾರೆ. ಅದ್ಭುತವಾದ ದೇವಾಲಯ ಇದು. ನೀವು ಒಮ್ಮೆ ಭೇಟಿ ನೀಡಿ ಈ ದೇವಾಲಯಕ್ಕೆ. ಹಾಗೆ ಸಣ್ಣ ಪುಟ್ಟ ಅಂಗಡಿಗಳು ಕೂಡ ಇಲ್ಲಿದೆ. ಮಕ್ಕಳಿಗೆ ಇಷ್ಟವಾಗುವ ಆಟದ ಸಾಮಾನುಗಳು, ಹಾಗೆ ಪಾತ್ರೆಗಳು, ಸ್ನ್ಯಾಕ್ಸ್ಗಳು, ಸ್ವೀಟ್ಗಳು ಮುಂತಾದವು ಇಲ್ಲಿ ಸಿಗುತ್ತೆ. ನಮಗೆ ಏನು ಬೇಕೋ ಅದನ್ನು ನಾವು ತೆಗೆದುಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆಮೇಲೆ ಊಟಕ್ಕೆ ಅಂತ ಹೊರಟ್ವಿ. ಇಲ್ಲಿ ಶ್ರೀಮಂತ ಬಡವ ಎಂಬ ಭೇದ ಭಾವವಿಲ್ಲ. ಎಲ್ಲರೂ ಸರತಿ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ಸೇವಿಸಬೇಕು. ಪುರಾಣ ಹಾಗೂ ಜನಪದ ನಂಬಿಕೆಯ ಪ್ರಕಾರ ಮಹದೇಶ್ವರ ಸ್ವಾಮಿಯು ಯಾರೂ ಕೂಡ ಹಸಿವಿನಿಂದ ಇರಬಾರದು ಎಂಬ ಕಾರಣಕ್ಕಾಗಿ ಅನ್ನಪ್ರಸಾದ ಪರಂಪರೆಯನ್ನು ಪ್ರಾರಂಭಿಸಿದರು. ಅನ್ನಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಿದರೆ ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಕ್ತಿ, ಜೀವನಕ್ಕೆ ಆಶೀರ್ವಾದ ಸಿಗುತ್ತೆ.
ನಾವು ಪ್ರಸಾದವನ್ನು ಸೇವಿಸಿದ ನಂತರ ಮತ್ತೆ ಟೆಂಪಲ್ ಹತ್ರ ಬಂದ್ವಿ. ನೋಡಿ ಸಂಜೆ ಆಗಿರೋದ್ರಿಂದ ಟೆಂಪಲ್ಲು ಫುಲ್ಲು ಲೈಟೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಜಕ್ಕೂ ಮನಸ್ಸಿಗೆ ತುಂಬಾ ಶಾಂತಿ ಸಿಕ್ತು. ಅಷ್ಟೊಂದು ಚೆನ್ನಾಗಿದೆ ಟೆಂಪಲ್ಲು. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ. ಇಲ್ಲಿ ನಿಮಗೆ ಮನಸ್ಸಿಗೆ ಶಾಂತಿ, ದೃಷ್ಟಿಗೆ ಸಿಹಿ, ನಿಸರ್ಗ ಸೌಂದರ್ಯದ ಸಹಜ ಶಾಂತಿ ಸಿಗುತ್ತೆ. ಇದು ಮಹದೇಶ್ವರ ಬೆಟ್ಟದ ನನ್ನ ಅನುಭವವಾಗಿದೆ. ನಿಜಕ್ಕೂ ಇಲ್ಲಿ ನಿಂತು ಪ್ರಕೃತಿ, ಪರ್ವತ, ದೇವಾಲಯದ ಸೌಂದರ್ಯವನ್ನು ನೋಡಿದಾಗ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಪುನರ್ಜೀವನ ಸಿಕ್ಕಂತಾಗುತ್ತದೆ. ಇದಿಷ್ಟು ನನ್ನ ಅನುಭವವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.